ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಇಡೀ ಕ್ಷೇತ್ರದಲ್ಲೇ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು 27 ವರ್ಷ ರಾಜಕೀಯ ಜೀವನ ನಮ್ಮದು. ಇಲ್ಲಿವರೆಗೂ ಯಾರು ಸಹ ಈ ರೀತಿ ಅಭಿವೃದ್ಧಿಗಳನ್ನು ಮಾಡಿರಲಿಲ್ಲ. ಮೊನ್ನೆ ಶಾಸಕರು 1500 ಕೋಟಿ ವರ್ಷ ನೆನ್ಮಗಳ ತಂದು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು, ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಮಾಡಿರ್ತಕ್ಕಂಥವ್ರು ಇವರು. ಇವತ್ತು ಸೊಂಡೆಕೊಪ್ಪ ರಸ್ತೆ ಆಗಿರ್ಬೋದು, ಈ ಗೊಲ್ಲಳ್ಳಿ ರಸ್ತೆ ಆಗಿರ್ಬೋದು, ಕೆಮ್ಮಿನಹಳ್ಳಿ ರಸ್ತೆ ಆಗಿರ್ಬೋದು, ಅಥವಾ ತ್ಯಾಮಂಗ್ಳೂರು ರಸ್ತೆ ಆಗಿರ್ಬೋದು, ಎಲ್ಲವನ್ನು ಮೇಲ್ದರ್ಜೆಗೇರಿಸಿ ಡಬಲ್ ರಸ್ತೆ ಮಾಡಿರ್ತಕ್ಕಂಥದ್ದು ನಾವು ಎದೆ ತಟ್ಟಿ ಹೇಳ್ಕೊಬೋದು ನಾವು ಇವತ್ತು. ಆಮೇಲೆ ಶಾಸಕರು ಏನಂದರೆ ಎಲ್ಲ ಲೀಡ್ರುಗಳು ನಮ್ಮ ಮನೆ ಬಾಗಿಲು ಬರ್ತಾರೆ, ರಾಜಕೀಯ ಲೀಡ್ರುಗಳು ಮತ್ತು ಗಂಡಸುಗಳೆಲ್ಲ ನಮ್ಮ ಮನೆ ಬಾಗಿಲು ಬರ್ತಾರೆ. ಹೆಣ್ಮಕ್ಳು ನಮ್ಮ ಮನೆ ಬಾಗಿಲು ಬರ್ತಾಯಿಲ್ಲ. ನಾನೇ ಅವ್ರ ಮನೆ ಬಾಗಿಲು ಹೋಗಬೇಕು, ಯಾವ ರೀತಿ ಹೋಗ್ಬೇಕು ನಾನು ಅನ್ನೋದು ಯೋಚನೆ ಮಾಡಿ ರಂಗೋಲಿ ಸ್ಪರ್ಧೆಯನ್ನಿಟ್ಟು ನಮ್ಮ ಕನ್ನಡ ಸಂಸ್ಕೃತಿ ಅಲ್ಲ, ಇಡೀ ವಿಶ್ವದಲ್ಲೇ ಇರ್ತಕ್ಕಂಥ ನಮ್ಮ ಸಂಸ್ಕೃತಿನ ಮೆಚ್ಚತಕ್ಕಂಥದ್ದು, ನಮ್ಮ ಭಾರತ ಮೆಚ್ಚತಕ್ಕಂಥದ್ದು, ಯಾವುದೇ ಹಬ್ಬದ ದಿನಗಳಲ್ಲಿ ರಂಗೋಲಿ ಬಿಡ್ತಕ್ಕಂಥದ್ದು, ಅದನ್ನು ಮೆರುಗು ಹಬ್ಬ ರಂಗೋಲಿ ಬಿಟ್ಟರೆ ಅದನ್ನು ಮೆರುಗು ಕೊಟ್ಟಂಗೆ ಅದನ್ನು ಅಂಥ ಸ್ಪರ್ಧೆಯನ್ನಿಟ್ಟು ಇವತ್ತು ನಮ್ಮ ಶಾಸಕರು ನಮ್ಮ ಏರಿಯಾ ಬಂದವರೇ ಅವ್ರು ತುಂಬ ಅಭಿನಂದನೆಗಳನ್ನು ಅರ್ಪಿಸ್ತೀವಿ. ನಾವು 530 ರಂಗೋಲಿಗಳನ್ನು ಬಿಟ್ಟಿರ್ತಕ್ಕಂಥ ಮೇರದಲ್ಲಿ ಇವತ್ತು ಭಾಳ ಅತಿಯಾಗಿ ಬಿಟ್ಟಿರ್ತಕ್ಕಂಥದ್ದು, ಭಾಳ ಪಕ್ಷದಲ್ಲಿ ಸಹ ಅಷ್ಟು ನಿಷ್ಠೆ ಇರ್ತಕ್ಕಂಥ ನಮ್ಮ ಜನಾಂಗದವ್ರು ಎಲ್ಲರೂ. ಇವರಿಗೆ ನಾನು ಮಾನ್ಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಮ್ಮ ಏರಿಯಾ ಪರವಾಗಿ, ನಮ್ಮ ರಾಯನಗರದ ಪರವಾಗಿ, ಎಲ್ಲರ ಪರವಾಗಿ ಅವ್ರನ್ನ ತುಂಬ ಅಭಿನಂದನೆಗಳನ್ನ ಅರ್ಪಿಸ್ತಿದ್ದೀನಿ. ಮಾನ್ಯ ಶಾಸಕರು ನನ್ನ ಮನವಿ, ನಮ್ಮ ಹುಡುಗರೆಲ್ಲ ಅದನ್ನೇ, ನಮ್ಮ ಏರಿಯಾ ಹೆಣ್ಮಕ್ಳೆಲ್ಲ ಅದನ್ನೇ ಕೇಳೋದು. ಇಲ್ಲಿಗೆ 30-35 ವರ್ಷ ಆಯಿತು. 244, 245 ಅದನ್ನು ವಸತಿಹೀನರಿಗೆ ಹಂಚಬೇಕಂತ ಮಾಡಿರ್ತಕ್ಕಂಥದ್ದು. ಅವತ್ತು ಅದನ್ನು ಕೇಸಾಗಿ ಮುಗಿಲು ಬಿಟ್ಟಿದ್ದು, ಮೂಲೆ ಬಿದ್ದಿದ್ದು, ಇವತ್ತುವರೆಗೂ ಅದನ್ನ ಇದಾಗಿಲ್ಲ. ಅದರಿಂದ ಮಾನ್ಯ ಶಾಸಕರು ಕೇಳೋದೇನೆಂದರೆ, ಒಂದೊಂದು ಮನೆಗೆ 3 ಜನ 2 ಜನ ಫ್ಯಾಮಿಲಿಗಳಿದ್ದೀವಿ ಒಂದೊಂದು ಮನೆಗೆ. ಅವ್ರಿಗೆ ಇವತ್ತು ಬೇರೆ ಕಡೆ ಮನೆ ಮಕ್ಕಳಕ್ಕೆ ಬಡವರು ನಾವು ಎಲ್ಲಿ ಹೋಗೋಣ, ಎಲ್ಲಿ ಸೈಟ್ ತೊಗೊಳಕ್ಕಾಗತ್ತೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಮಾನ್ಯ ಶಾಸಕರು ಮನವಿ ಮಾಡಿದ್ದೀವಿ. ಇವತ್ತೇನು ಅಪಾರ್ಟ್ಮೆಂಟ್ ಎಲ್ಲ ಮಾಡಿ ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟವ್ರೆ. ಅವರಿಗೆ ನಾವು ಎಲ್ಲರ ಪರವಾಗಿ ನಾವು ಅವ್ರನ್ನ ಸ್ವಾಗತವನ್ನು ಬಯಸ್ತೀವಿ ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನರಸಿಂಹಮೂರ್ತಿ, ನಗರಸಭಾ ಸದಸ್ಯರು.